ಹಾಯ್ ಫ್ರೆಂಡ್ಸ್, ನಾವು ಜೋಗಳ ಬಾವಿಗೆ ಬಂದಿದ್ದೀವಿ. ಈಗ ಜೋಗಳ ಬಾವಿ ಕೆಳಗಿಳಿದಿದ್ದೀವಿ. ಈಗ ನಾವು ಅದು ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಸಿಂಬಡಿಸ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ. ಇಲ್ಲಿ ಒಬ್ಬೊಬ್ಬರು ಸ್ನಾನನೂ ಮಾಡ್ತಾರೆ. ಬಟ್ ನಾವೇನು ಬಟ್ಟೆ ತಂದಿಲ್ಲ. ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ಹಾಗಾಗಿ ನಾವು ಅಷ್ಟೇ ತಲೆ ಮೇಲೆ ನೀರು ಸಿಂಬಡಿಸ್ಕೊಂಡು ಹೋಗ್ತಿದ್ದೀವಿ. ದೇವಸ್ಥಾನದೊಳಗಡೆ ಹೋಗ್ತಿದ್ದೀವಿ. ಸಾಮಾನ್ಯ ದರ್ಶನ ಅಂದರೆ ಇಲ್ಲಿ ದುಡ್ಡು ಕೊಡಲ್ಲ. ಹಾಗೆ ಲೈನ್ ಪ್ರಕಾರ ಹೋಗಿ ದರ್ಶನ ಮಾಡ್ಬೋದು. ಇಲ್ಲೇ ಒಂದೊಂದು ಕಡೆ 100 ರೂಪಾಯಿ 500 ರೂಪಾಯಿ ಟಿಕೆಟ್ ಇರುತ್ತೆ. ಇದು ನಾರ್ಮಲ್. ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ. ಈಗ ಇದನ್ನು ತೊಟ್ಲೆ ಯಾಕೆ ಕಟ್ಟಿದ್ದಾರೆ ಅಂದರೆ ನಮಗೆ ಪರಶುರಾಮನಂಥ ಮಕ್ಕಳು ಹುಟ್ಟಲಿ ಅಂಥೇಳಿ ಬೇಡ್ಕೊಂಡು ಕಟ್ಟಿರ್ತಾರೆ. ಧೈರ್ಯಶಾಲಿ, ಬುದ್ಧಿವಂತ, ಶಕ್ತಿಶಾಲಿ ಇರುವಂಥ ನಮಗೂ ಮಕ್ಕಳು ಹುಟ್ಟಲಿ ಅಂತ ತೊಟ್ಲೆನ ಕಟ್ಟಿರ್ತಾರೆ. ನಮ್ಮ ಆರುನು ತೊಟ್ಲು ತೂಗ್ತಿದ್ದಾನೆ. ಈಗ ನಾವು ಎಲ್ಲ ಮುಡ್ಡಕ್ಕೆ ಹೋಗ್ತಿದ್ದೀವಿ. ಅಷ್ಟು ನಮ್ಮ ಆರುನು ಬಾಯಿ ಮಾಡ್ತಿದ್ದಾನೆ. ಈಗ ನಾವು ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಹೋಗಬೇಕಾದ್ರೆ ತುಂಬಾ ಬಿಸಿಲಿತ್ತು. ಕಾಲಂತೂ ತುಂಬ ಸುಡ್ತಿತ್ತು. ಯಲ್ಲಮ್ಮಗುಡ್ಡ ದಿನಾನೂ ರಶ್ಶೇ ಇರುತ್ತೆ. ದರ್ಶನ ಅಂತೂ ಆಗೋದು ಚಾನ್ಸೇ ಇಲ್ಲ ಅನಿಸುತ್ತೆ. ಒಳಗೆ ಹೋದ್ಮೇಲೆ ನೋಡೋಣ. ಈಗ ಒಳಗೆ ಹೋಗ್ತಿದ್ದೀವಿ ನಾವು. ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಇಷ್ಟು ಕ್ಯೂನಲ್ಲಿ ನಿಂತಿದ್ದೀವಿ ನಾವು. ತುಂಬಾ ರಶ್ ಇದೆ ದೇವಸ್ಥಾನ ಒಳಗಡೆ. ಈಗ ನಾವು ಒಳಗೆ ಹೋಗ್ತಿದ್ದೀವಿ ದೇವಸ್ಥಾನದ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಹೂವು ಮತ್ತು ಭಂಡಾರನ ದೇವಸ್ಥಾನಕ್ಕೆ ಗುಚ್ತಾರೆ. ಯಾಕಂದರೆ ನಮಗೆ ಫೇಸ್ ಮೇಲೆ ವೈಟ್ ಪ್ಯಾಚಸ್ ಆಗಿರುತ್ತೆ, ಸ್ಕಿನ್ ಇನ್ಫೆಕ್ಷನ್ ಆಗಿರುತ್ತೆ. ಹಾಗಾಗಿ ಯಲ್ಲಮ್ಮ ದೇವಿಗೆ ಬೇಡಿಕೊಂಡು ನಾವು ಹೂವು ಮತ್ತು ಭಂಡಾರನ ದೇವ್ರ ಗುಡಿಗೆ ನಾವು ಗೊಸ್ತೀವಿ. ಅಂದರೆ ಹಾಗೆ ಮಾಡಿದರೆ ನಮಗೆ ಕಡಿಮೆ ಆಗುತ್ತೆ ಅಂತ. ನಾವು ಮಾಡಿದ್ದೀವಿ. ನಮಗೂ ಮಾಡಿದ ಮೇಲೆ ಕಡಿಮೆ ಆಗಿತ್ತು. ನಾವು ಏನಾದರೂ ಒಂದು ಬೇಡ್ಕೊಂಡು ಸುಮ್ಮನೆ ಇದ್ದರೆ ಅದು ನಮ್ಗೆ ಹಾಗಾಗುತ್ತೆ. ಹಂಗಾದ್ಮೇಲೆ ನಮ್ಗೆ ಗೊತ್ತಾಗಿ ನಾವು ಅದನ್ನು ಕುಂಕುಮ ಮತ್ತು ಇದು ಭಂಡಾರ ಮತ್ತು ಹೂನ ನಾವು ದೇವ್ರಿಗೆ ಹಾಕ್ತೀವಿ. ಈಗ ನಾವು ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಅಂತೂ ತುಂಬಾ ರಶ್ಶು. ಫೋನು ಹಿಡಿಯೋಕ್ಕೆ ಬಿಡಲ್ಲ. ಯಾರೋ ನಾನು ಬೈದರು ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ನಾನು ಫೋನು ಮುಚ್ಚಿಟ್ಕೊಂಡ್ಬಿಟ್ನೆ, ಇಲ್ಲಾಂದರೆ ಫೈನ್ ಹಾಕ್ತಾರೆ. ಈಗ ನಾನು ಹೊರಗೆ ಹೋಗ್ತಿದ್ದೀವಿ. ಫೈನಲಿ ದರ್ಶನ ಆಯಿತು ದೇವಿದು. ನಮ್ಮದು ಅದೃಷ್ಟ ಅನಿಸುತ್ತೆ ಇವತ್ತು. ಯಲ್ಲಮ್ಮ ದೇವಿ ದರ್ಶನ ಆಯಿತು. ಯಾಕೆಂದರೆ ನಾವು ಯಾವಾಗ ಬಂದ್ರೂ ದರ್ಶನ ಆಗೋದೇ ಕಡಿಮೆ. ಈಗ ಹೊರಗೆ ಬಂದಿದ್ದೀವಿ ನಾವು. ಹೊರಗಡೆ ನೋಡಿ ಸಣ್ಣ ಮಕ್ಕಳು ಆಡುವಂತಾಗಿದ್ದಾವೆ. ಈ ಮಕ್ಕಳಂತೂ ಬಿಡೋದೇ ಇಲ್ಲ. ಏನಾದರೂ ಒಂದು ಕೊಡಿಸ್ಲೇಬೇಕು ಅವ್ರು ಹೇಳಿದ್ದನ್ನು. ಕೊಡಿಸ್ಕೊಂಡು ಈಗ ನಾವು ರಾಮದುರ್ಗಕ್ಕೆ ಬಂದಿದ್ದೀವಿ. ಇದು ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ನಾವು ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಈ ದೇವಸ್ಥಾನನೂ ತುಂಬಾ ಚೆನ್ನಾಗಿದೆ. ಜೋಕಾಲಿ, ಜಾರ್ಗುಂಡಿ, ಸಣ್ಣ ಮಕ್ಕಳು ಆಡುವಂಥ ಜಾಗ ಚೆನ್ನಾಗಿದೆ. ಇದು ರಾಮದುರ್ಗ ಅನ್ನೋ ಪ್ರದೇಶ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಮರದೊಳಗನೆ ಮಾಡಿದ್ದಾರೆ ಈ ಶಿವನದು ಮೂರ್ತಿನ. ಎಷ್ಟು ಚೆನ್ನಾಗಿದೆ. ಈಗ ನಾವು ಒಳಗೆ ಬರ್ತಿದ್ದೀವಿ. ಇಲ್ಲಿ ಟೀ ಕಾಫಿ ಅಂಗಡಿ ಅವು. ಒಂದೊಂದು ಸ್ಕೂಲಿಂದನೂ ಇಲ್ಲಿ ಸಣ್ಣ ಮಕ್ಕಳನ್ನು ಕರ್ಕೊಂಬಂದಿರ್ತಾರೆ. ಪ್ರವಾಸಿ ಸ್ಥಳ ಇದು. ಅಶೋಕವನದ ಶ್ರೀ ರಾಮೇಶ್ವರ ದೇವಸ್ಥಾನ. ರಾಮೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಾರ್ಕ್ ಸಣ್ಣ ಮಕ್ಕಳಿಗಂತೂ ಆಟ ಆಡೋಕ್ಕೆ ಮಸ್ತ್ ಇದೆ ಜಾಗ ಇದೆ. ಇಲ್ಲಿ ನೋಡಿ ನಂದಿ ವಿಗ್ರಹ. ನಂದಿನೇ ಬರ್ತಿದ್ದಾನೆ ಅನಿಸುತ್ತೆ, ಆಗಿದೆ ವಿಗ್ರಹ. ಇಲ್ಲಿ ನಮ್ಮ ಶಿವಪ್ಪ ನೋಡಿ
ಓಂ ನಮಃ ಶಿವಾಯ. ಈಗ ನಾವು ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗ್ತಿದ್ದೀವಿ. ಶಿವಪ್ಪನದ ಶ್ರೀರಾಮೇಶ್ವರ ದೇವಸ್ಥಾನ. ನಾವು ಒಳಗೆ ಬಂದಿದ್ದೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಸೈಡೆಲ್ಲ ದೇವರದ್ದು ಮೂರ್ತಿಗಳಿದ್ದಾವೆ, ಅವನು ತೋರಿಸ್ತೀನಿ ನಿಮಗೆ. ಇದು ಕಾಣಿಕೆ ಹುಂಡಿ. ಇದು ಶಿವಪ್ಪ ಅಂದರೆ ಅರ್ಧನಾರೀಶ್ವರ. ಇದು ಕಾಮದಹನ. ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿತ್ತು. ಇದು ತ್ರಿಲೋಕ ದರ್ಶನ ಗಣೇಶಪ್ಪ. ತ್ರಿಪುರಾಂತಕ ಸಂಹಾರ. ಇಲ್ಲಿ ಒಂದೊಂದು ಬಂದಿದ್ದಾರೆ. ಇದು ಶಿವಪ್ಪನ ನೃತ್ಯ, ಶಿವತಾಂಡವ ನೃತ್ಯ, ಶಿವಪ್ಪ ಹಾಗೂ ಪಾರ್ವತಿ ನೃತ್ಯ. ಶಿವ ಪಾರ್ವತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅನಿಸುತ್ತೆ. ಈಗ ನಾವು ಒಂದು ಸೆಲ್ಫಿ ತಕ್ಕೊಂಡು ನಾನು ನನ್ನ ಮಗ ಹೊರಗೆ ಬರ್ತಿದ್ದೀವಿ. ಇಲ್ಲಿ ನೋಡಿ ಶಿವಪ್ಪನ ವಿಗ್ರಹ ಎಷ್ಟು ಚೆನ್ನಾಗಿದೆ. ಹಾಗೆ ನಾವೊಂದು ಶಿವಪ್ಪ ಕೈ ಮುಗಿದು ಬರೋದನ್ನು ವಿಡಿಯೋ ಮಾಡಿಕೊಂಡೆ. ಈಗ ಅಷ್ಟರ ಒಂದು ಫೋಟೋ ತಕ್ಕೊಂಡಿವಿ ನಾನು ನಮ್ಮ ಸಿಸ್ಟರ್. ಈಗ ಓಂ ನಮಃ ಶಿವಾಯ. ಇಲ್ಲಿ ನನ್ನ ವಿಗ್ರಹ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ದೇವಸ್ಥಾನದಿಂದ ತುಂಬಾನೇ ಬಿಸಿಲಿದೆ ನೋಡಿ. ಈಗ ನಾವು ಗೇಟಿನ ಹೊರಗೆ ಬಂದಿದ್ದೀವಿ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಶ್ರೀ ಸಿದ್ದೇಶ್ವರ ದಾಸೋಹ. ಅಂದರೆ ಇದು ಊಟದ ಹಾಲು. ಅಂದರೆ ಇಲ್ಲಿ ಮದುವೆನೂ ಆಗ್ತವೆ, ಹಾಗಾಗಿ ಊಟದ ಹಾಲಿದೆ. ನಮ್ಮ ಅಣ್ಣನ ಮ್ಯಾರೇಜು ಸಹ ಇಲ್ಲೇ ಆಗಿದೆ. ಸಿದ್ದೇಶ್ವರ ದೇವಸ್ಥಾನ ಇದು. ನಾವು ಒಳಗೆ ಹೋಗ್ತಿದ್ದೀವಿ. ಇದು ಟ್ರಸ್ಟ್ ಕಮಿಟಿ. ಈ ಮರದಾಗಿಂತ ಹೂವೆಲ್ಲ ಎಷ್ಟು ಕೆಳಗೆ ಬಿದ್ದಿದ್ದಾವೆ ನೋಡಿ. ಮಂಗಗಳಂತೂ ತುಂಬಾ ಇದ್ದಾವೆ ಇಲ್ಲಿ. ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದರೆ ಮಂಗಗಳು ಏನು ಮಾಡ್ತೇವೆ ಅನ್ನೋ ಭಯ. ಈಗ ನಾವು ಇಲ್ಲಿ ಗುಹೆ ಒಳಗೆ ಹೋಗ್ತಿದ್ದೀವಿ. ಗುಹೆ ಒಳಗೆ ಒಂದು ಹೊಂಡ ಇದೆ. ಹೊಂಡದಲ್ಲೇ ನೀರಿರುತ್ತೆ. ಅದು ಹೊಂಡದ ಒಳಗೆ ಅಂದರೆ ಭೂಮಿ ಒಳಗಿಂದ ನೀರು ಬರುತ್ತಂತೆ. ಅದು ಎಲ್ಲಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಒಂದೊಂದು ಬಾಟಲ್ ನೀರು ತೊಗೊಂಡು ಹೋಗಿ ಅವನ ಡಾಕ್ಟರ್ಸ್ ಚೆಕ್ ಮಾಡಿದ್ರೆ ಆ ನೀರೊಳಗೆ ಖನಿಜಿಂದ ಅಂಶ ಭಾಳ ಇದೆ ಅಂತೆ. ಏನಾದರೂ ಚರ್ಮದ ಇನ್ಫೆಕ್ಷನ್ನು ಪ್ರಾಬ್ಲಮ್ ಇದ್ದರೆ ನೀರಿನ ಜಳಕ ಮಾಡಿದರೆ ತೊಳ್ಕೊಂಡುತ್ತೆ ನನಗೆ ಗುಡಿ ಪೂಜಾರಿ ಹೇಳಿದರು. ಈಗ ಸಿದ್ದೇಶ್ವರ ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ. ಗುಹೆ ಒಳಗೆ ಜಾಸ್ತಿ ವಿಡಿಯೋ ಮಾಡಾದ್ರೆ ಪೂಜಾರಿ ಬೈದರು ನಮಗೆ. ಹಾಗಾಗಿ ಒಳಗೆ ಬಂದು ದರ್ಶನ ತಗೊಂಡಿವಿ. ಯಾಕೆಂದರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಲ್ಲ, ಕಾಲು ಜಾರಕ್ಕೆ ಬಿದ್ದರೆ ಅಂಥೇಳಿ ಬೈದರು. ಹಾಗಾಗಿ ಬಂದ್ವಿ ನಾವು. ಈಗ ಪ್ರಸಾದ ತಗೊಂಡು ಈಗ ನಾವು ಊಟದ ಹಾಲ್ಗೆ ಹೋಗ್ತಿದ್ದೀವಿ. ಈಗ ನಾವು ಅವರು ಪೂಜಾರಿ ಪರ್ಮಿಷನ್ ಕೊಟ್ಟರು. ಇಲ್ಲೇ ಈಗ ನಾವು ಊಟ ಕಟ್ಕೊಂಡು ಬಂದಿದ್ದೀವಿ. ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ನಮಗಂತ ಅವರು ಊಟದ ಹಾಲ್ ಡೋರ್ನ ಓಪನ್ ಮಾಡಿ ಇಲ್ಲಿ ಮಂಗಗಳು ಕೂತಿದ್ದಾವೆ. ಊಟ ಮಾಡ್ತಿದ್ದೀವಲ್ಲ, ಅದನ್ನು ನೋಡ್ತಿದ್ದಾವೆ ಪಾಪ. ನಾವು ಓಕೆ, ಆಮೇಲೆ ನಾವು ಕಟ್ಕೊಂಡು ಅರ್ಧ ಕೊಡ್ತೀವಿ. ಅಷ್ಟು ಊಟ ಮಾಡ್ತಿದ್ವಿ. ತುಂಬಾ ಹೊಟ್ಟೆ ಹಸ್ತಿತ್ತು. ಅಡ್ಡಾಡಿ ನಮ್ಮ ಸಣ್ಣ ಮಕ್ಕಳಿಗಂತೂ ತುಂಬ ಹೊಟ್ಟೆ ಹಸ್ತಿತ್ತು. ಊಟ ಮಾಡಿಕೊಂಡು ನೋಡಿ ನಾವು ಒಂದು ಪ್ಲೇಟ್ ರೈಸ್ ತೊಗೊಂಡು ಬಂದು ಕೊಡ್ತಿದ್ದೀವಿ. ಮಂಗ ಹೇಗೆ ತಿಂತಿತ್ತು ನನಗಂತೂ ತುಂಬಾ ಭಯ ಆಗ್ತಿತ್ತು. ಅದು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ತಿಂತಿತ್ತು, ಬಟ್ ನನಗೆ ಭಯ ಆಗ್ತಿತ್ತು. ಏನು ಮಾಡಲ್ಲ, ಪ್ರಾಣಿಗಳು ಮಾತ್ರ ಅವು ಏನು ಮಾಡಲ್ಲ. ನಮ್ಮನ್ನ ರೇಗಿಸ್ತಿದ್ದ, ಹಾಗಾಗಿ ಅದು ಗುರುಗುರು ಅಂತಿತ್ತು. ಮತ್ತೆ ತಿಂತಿದ್ದಾವೆ. ತಿಂದಮೇಲೆ ಹೋಗ್ಬಿಡ್ತು ಅದು ಮಂಗ. ಈಗ ನಾವು ಒಂದು ಫೋಟೋ ತಕ್ಕೊಂಡು ಫೈನಲಿ
ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಅಷ್ಟು ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ನನಗೆ ತುಂಬಾ ಇಂಟ್ರೆಸ್ಟ್ ಅನ್ನಿಸ್ತು. ಇದು ಶಬರಿ ದೇವಿ ಟ್ರಸ್ಟ್. ಈಗ ಒಳಗಡೆ ಹೋಗ್ತಿದ್ದೀವಿ. ಇದು ರಾಮದುರ್ಗ ಸಮೀಪ ಬರುತ್ತೆ ದೇವಸ್ಥಾನ. ಒಂದು ಹಳ್ಳಿ ಕತ್ಲೈತೆ ರೀ, ಕರೆಂಟ್ ಇರಲಿಲ್ಲ ಅಂತೆ ದೇವಸ್ಥಾನದೊಳಗಡೆ. ಈಗ ಜಸ್ಟ್ ಕರೆಂಟ್ ಹೋತಂತೆ. ಕತ್ಲಿದೆ. ನಾವು ಬ್ಯಾಟ್ರಿ ಹಚ್ಕೊಂಡು ದೇವ್ರ ವಿಗ್ರಹ ತೋರಿಸ್ತಿದ್ದೀವಿ. ಈ ದೇವಿ ಮಹತ್ವ ಬಗ್ಗೆ ಇಲ್ಲೊಬ್ರು ಈ ಗುಡಿ ಪೂಜಾರಿ ಆಂಟಿ ಒಬ್ರು ಹೇಳ್ತಿದ್ದಾರೆ. ರಾಮ ಬಂದ ಬೆಟ್ಟಾಗಿ ಶಬರಿ ಬಾರಿ ಹಣ್ಣು ತಿಂದಿಟ್ಟಿದ್ವಲ್ಲ, ನಿಮ್ಗೆ ಪಾಠ ಐತಿಲ್ಲ? ಬಂದಿಲ್ಲ. ಆ ಬಾರಿ ಹಣ್ಣು ಬಂದು ಇಲ್ಲಿ ಬಂದು ತಿಂದು ಹೋಗ್ಯಾನ ರಾಮ ಲಕ್ಷ್ಮಣ ಇಬ್ರು ಬಂದು ತಿಂದು ಹೋಗ್ಯಾರ. ಆಕಿ ರಾಮ್ ಬಂದ್ ಕೂಡ ಈಕಿ ಇಲ್ಲೇ ಮುಕ್ತಿ ಹೋಗ. ಒಂದ ವರ್ಷ ಅಲ್ಲ, 99 ವರ್ಷ ರಾಮನ್ ಕಾದಾಳ ಆಕಿ. ಎಲ್ಲ ಕಾಡ ಇದ. ಮತ್ತ ಇದು ಹೆಂಗ್ ಕಾಡ ಐತಿ ಹಿಂಗ. ಈಗ ಕಾಡ್ ತೋರಿಸ್ತಾನ್ರಿ ಇಲ್ಲಿ ಒಳಗ. ಇದು ಇಲ್ಲಿ ದೇವಸ್ಥಾನ ಐತಿ, ಹಿಂದಕ್ಕೆ ಎಲ್ಲ ಪೂರ ಕಾಡ ಐತದ. ಇವರೆಲ್ಲ ಸ್ಟೋರಿ ಕೇಳಿದ್ರಲ್ಲ. ಈಗ ನಾವು ಕಾಡೊಳಗೆ ಹೋಗ್ತಿದ್ದೀವಿ. ಇಲ್ಲಿ 2 ಹೊಂಡ ಇದೆ. ಇಲ್ಲೂ ಆಯಪ್ಪ ಸ್ವಾಮಿಗಳು ತಮ್ಮ ಸ್ನಾನವನ್ನು ಮಾಡ್ಕೊಳ್ತಿದ್ದಾರೆ. ಅಲ್ಲಿ 2 ಕೊಳ ಐತೆ. ಅಕ್ಕ ತಂಗಿ ಇಬ್ರು ಇರ್ತಾರೆ. ಏನದು? ಈಗ ನಾವು ಕಾಡೊಳಗೆ ಹೋಗ್ತಿದ್ದೀವಿ. ಸ್ಲಿಪ್ಪರ್ ಒಂದಿಲ್ಲ ಕಾಲಲ್ಲಿ, ತುಂಬಾ ಹಲ್ಚಿಸ್ತಿದ್ದಾವೆ. ನನಗಂತೂ ಭಯ ಆಗ್ತಿದೆ ಕಾಡೊಳಗೆ ಹೋಗೋಕ್ಕೆ. ಆದರೂ ಒಂದು ಸತಿ ಆದರೂ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್, ಈಗ ನಾನು ಕಾಡಲ್ಲಿ ಕೂತ್ಕೊಂಡಿದ್ದೀನಿ. ನೋಡಿ ನಮಗೆ ಅಡ್ಡಾಡೋಕ್ಕೆ ಆಗ್ತಿಲ್ಲ. ನಮ್ಮ ರಾಮ ದೇವರು ಹೇಗೆ ಅಡ್ಡಾಡ್ತಿದ್ದ ಈ ಕಾಡಲ್ಲಿ. ಅವರು ದೇವರು ನಮಗಂತೂ ಅಡ್ಡಾಡೋಕ್ಕೆ ಆಗ್ತಿಲ್ಲ. ಹಾಗಾಗಿ ಸುಸ್ತಾಯಿತು, ಸುಮ್ಮನೆ ಕೂತ್ಬಿಟ್ಟೆ. ಅಲ್ಲೇನೋ ಜರಿ ಇದೆ ಅಂತೆ, ಅಂದರೆ ನೀರು ಬೀಳುತ್ತೆ ಅಂತೆ. ಅಲ್ಲಿ ನೋಡೋಕೆ ಹೋಗಿದ್ದಾರೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದೆಲ್ಲ ನೀರಿಲ್ಲ ಅಂತೆ. ಈಗ ಸುಮ್ಮನೆ ಹೊರಗೆ ಬರ್ತಿದ್ದಾರೆ ಅವರು ತಿರುಗಿ. ನಾ ಸುಮ್ಮನೆ ಕೂತಿದ್ದೀನಿ. ಅಲ್ಲೇನೂ ಇಲ್ಲ ಅಂದರೆ ಎದಕ್ಕೆ ಹೋಗಬೇಕು ಅಂತ. ನೋಡಿ, ಶಬರಿ ರಾಮನಿಗೋಸ್ಕರ ಇಷ್ಟು ವರ್ಷ ಕಾದಿದ್ಲಂತೆ. ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಕಾಲಿಗಂತೂ ತುಂಬಾ ಹಾಳು ನಡ್ತಿದ್ದವು. ರಾಮನ ಜಪ ಮಾಡ್ಕೊಂಡು ಹೊರಗೆ ಬರ್ತಿದ್ದೀವಿ. ನಂಗಂತೂ ದಾರಿ ಸಿಗಲಿಲ್ಲ. ನಮ್ಮ ಅಣ್ಣ ಕರ್ಕೊಂಡು ಬಂದು, ನಮ್ಮ ಅಣ್ಣನಂತೂ ತುಂಬಾ ಬೈತಿದ್ದೆ. ಫೈನಲಿ ಹೊರಗೆ ಬಂದೀವಿ. ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.